ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಮಾತುಕತೆ ಸಂಕೇತ್ ಜೊತೆ. ನಿನ್ನೆಯ ಮ್ಯಾಚ್ನ ಎಲ್ಲರೂ ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಚೆನ್ನೈ ಸೂಪರ್ ಕಿಂಗ್ಸ್ ಅವರು ನೀರಸ ಪ್ರದರ್ಶನ ನೀಡೋದರ ಮೂಲಕ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತಿದ್ದಾರೆ. ಹಾಗೂ ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಅವರ ಉತ್ತಮ ಬ್ಯಾಟಿಂಗ್ ಮುಖಾಂತರ ಅವರು ರಾಜಸ್ಥಾನ್ ರಾಯಲ್ಸ್ ಅವರು ಗೆದ್ದಿದ್ದಾರೆ. ಹಾಗೆ ರಿಯಾನ್ ಪರಾಗ್ ಅವರ ಕ್ಯಾಪ್ಟನ್ಶಿಪ್ ತುಂಬ ಉತ್ತಮವಾಗಿ ಮೂಡಿ ಬಂದಿತ್ತು ನಿನ್ನೆಯ ಪಂದ್ಯದಲ್ಲಿ. ಇವತ್ತು 4ನೇ ಪಂದ್ಯ, ಈ ಟಾಟಾ IPL 2026 ಸೀಸನ್ನ 4ನೇ ಪಂದ್ಯ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ನಡೀತಾ ಇದೆ. ಇವತ್ತಿನ ಪಂದ್ಯ ಕೂಡ ತುಂಬ ಉತ್ತಮವಾಗಿ ಮೂಡಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ನನ್ನ ಪ್ರಕಾರದ ಪ್ಲೇಯಿಂಗ್ 11 ನೋಡೋದಾದರೆ ಪ್ರಭ್ಸಿಮ್ರಾನ್ ಸಿಂಗ್ ಹಾಗೂ ಪ್ರಿಯಾಂಶ್ ಆರ್ಯ ಅವರು ಯುವ ಭಾರತೀಯ ಆಟಗಾರರು ಓಪನರ್ಸ್ ಆಗಿ ಬಂದರೆ, ನಂಬರ್ 3ನಲ್ಲಿ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಬರ್ತಾರೆ. ಹಾಗೆ ಅಜ್ಮತುಲ್ಲಾ ಉಮರ್ಜಾಯ್ ಅವರು ಅಫ್ಘಾನಿಸ್ತಾನದ ಆಲ್ರೌಂಡರ್ ಅವರು ನಂಬರ್ 5ನಲ್ಲಿ ಬಂದರೆ, ನಂಬರ್ 4ನಲ್ಲಿ ಬಂದರೆ, ಹಾಗೂ ಸ್ಟಾಯ್ನಿಸ್ ಅವರು ನಂಬರ್ 5ನಲ್ಲಿ ಬಂದರೆ, ಶಶಾಂಕ್ ಸಿಂಗ್ ಅವರು ಕಳೆದ ಸೀಸನ್ಗಳಲ್ಲಿ ಅವರ ಪ್ರತಿಭೆಯನ್ನು ತೋರಿಸಿದ್ದಾರೆ. ಈ ಸೀಸನ್ನಲ್ಲಿ ಕೂಡ ಉತ್ತಮ ಆಲ್ರೌಂಡರ್ ಆಗಿ ಮೂಡಿ ಬರ್ತಾರೆ ಅನ್ನೋ ಅನಿಸಿಕೆ ನನ್ನದು. ಹಾಗೆ ಸೂರ್ಯಾಂಶ್ ಹೆಗ್ಡೆ ಅವರು ನೆಕ್ಸ್ಟ್ ಬಂದರೆ, ಹಾಗೂ ಮಾರ್ಕೋ ಆ್ಯನ್ಸನ್ ಅವರು ಇವರು ಉತ್ತಮ ಆಲ್ರೌಂಡರ್ ಆಗಿ ಮೂಡಿ ಬಂದಿದ್ದಾರೆ. ವರ್ಲ್ಡ್ ಕಪ್ನಲ್ಲಿ ಕೂಡ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೂಡ ಮೂಡಿ ಬಂದಿದೆ ಅವರಿಂದ. ಹಾಗೆ ಬೌಲಿಂಗ್ ಅಂತೂ ಉತ್ತಮವಾಗಿದೆ ಅವ್ರದ್ದು. ಹಾಗೂ ಹರ್ಪ್ರೀತ್ ಬ್ರಾರ್ ಅವರು ಸ್ಪಿನ್ ಬೌಲಿಂಗ್ ಅಟ್ಯಾಕನ್ನು ನೋಡ್ಬೋದು. ಹಾಗೂ ಯುಜ್ವೇಂದರ್ ಚಹಲ್ ಅವರು ಕೂಡ ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ ಅನ್ನೋದು ನನ್ನ ಅನಿಸಿಕೆ. ಹಾಗೂ ಹರ್ಷ್ದೀಪ್ ಸಿಂಗ್ ಇದು ನನ್ನ ಪ್ಲೇಯಿಂಗ್ 11 ಆಗಿದೆ. ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ನಲ್ಲಿ ನೋಡೋದಾದರೆ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಬರುವಂಥ ಚಾನ್ಸಸ್ ಇದೆ. ಹಾಗೂ ಯಶ್ ಠಾಕೂರ್ ಅವರು ಕೂಡ ಬರುವಂಥ ಚಾನ್ಸಸ್ ಇದೆ. ಹರ್ನೂರ್ ಸಿಂಗ್ ಅವರು ಉತ್ತಮ ಬ್ಯಾಟರ್, ಹಾಗಾಗಿ ಅವರನ್ನು ಕೂಡ ಒಂದು ವೇಳೆ ವಿಕೆಟ್ ಬೇಗ ಉರುಳಿದರೆ ಹರ್ನೂರ್ ಸಿಂಗ್ ಅವರಿಗೂ ಕೂಡ ಆಡುವಂಥ ಅವಕಾಶ ಸಿಗ್ಬೋದು ಅಂತ ಹೇಳ್ಬೋದು. ಹಾಗೂ ಮುಷೀರ್ ಖಾನ್ ಅವರು ನಮ್ಮ ಸರ್ಫ್ರಾಜ್ ಖಾನ್ ಅವರ ಬ್ರದರ್, ಅವರು ಉತ್ತಮ ಆಲ್ರೌಂಡರ್. ಹೀಗಾಗಿ ಡೊಮೆಸ್ಟಿಕ್ ಮ್ಯಾಚಸ್ನಲ್ಲಿ ಅವರು ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಅವರಿಗೂ ಪ್ಲೇಯಿಂಗ್ 11ನಲ್ಲಿ ಆಡುವ ಅವಕಾಶ ಸಿಗ್ಬೋದು. ಇನ್ನು ಗುಜರಾತ್ ಟೈಟನ್ಸ್ ತಂಡದ ಬಗ್ಗೆ ನೋಡೋದಾದರೆ ಓಪನರ್ಸ್ ಆಗಿ ಶುಭ್ಮನ್ ಗಿಲ್, ತಂಡದ ನಾಯಕ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವರು ಓಪನರ್ಸ್ ಆಗಿ ಬಂದರೆ, ಜಾಸ್ ಬಟ್ಲರ್, ಇಂಗ್ಲೆಂಡ್ನ ಉತ್ತಮ ಆಟಗಾರ ಜಾಸ್ ಬಟ್ಲರ್ ಅವರು ನಂಬರ್ 3ನಲ್ಲಿ ಬಂದರೆ, ಗ್ಲೆನ್ ಫಿಲಿಪ್ಸ್ ನ್ಯೂಜಿಲ್ಯಾಂಡ್ನ ಗನ್ ಫೀಲ್ಡರ್ ಅಂತಲೇ ಹೇಳ್ಬೋದು, ಉತ್ತಮ ಫೀಲ್ಡರ್ ಹಾಗೂ ಬಿಗ್ ಹಿಟ್ಟಿಂಗ್ ಶಾಟ್ಸನ್ನು ಹೊಡೆಯುವಂಥ ನಮ್ಮ ಗ್ಲೆನ್ ಫಿಲಿಪ್ಸ್ ಅವರು ನಂಬರ್ 4ನಲ್ಲಿ ಬರ್ತಾರೆ. ಹಾಗೆ ರಾಹುಲ್ ತೆವಾಟಿ ಅವರು ನಂಬರ್ 5ನಲ್ಲಿ ಬರುವಂಥ ಚಾನ್ಸಸ್ ಇದೆ. ಹಾಗೂ ಶಾರುಖ್ ಖಾನ್ ಅವರು ನಂಬರ್ 6ನಲ್ಲಿ, ಹಾಗೂ ರಶೀದ್ ಖಾನ್ ಅವರು ನಂಬರ್ 7ನಲ್ಲಿ, ವಾಷಿಂಗ್ಟನ್ ಸುಂದರ್ ಅವರು ಹಾಗೂ ಸಾಯಿ ಕಿಶೋರ್ ಅವರು ಕೂಡ ಆಡುವಂಥ ಪ್ಲೇಯಿಂಗ್ 11ನಲ್ಲಿ ಆಡುವ ಅವಕಾಶ ಸಿಗುವಂಥ ಚಾನ್ಸಸ್ ಹೆಚ್ಚಿದೆ. ಹಾಗೂ ಕೈಗಿಸೋ ರಬಾಡ ಅವರು ಹಾಗೂ ಮೊಹಮ್ಮದ್ ಸಿರಾಜ್ ಅವರು ಇವರು ನನ್ನ ಗುಜರಾತ್ ಟೈಟನ್ಸ್ನ ಪ್ಲೇಯಿಂಗ್ 11. ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ನೋಡೋದಾದರೆ ಪ್ರಸಿದ್ಧ ಕೃಷ್ಣ ಅವರಿಗೆ ಚಾನ್ಸಸ್ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಇಶಾಂತ್ ಶರ್ಮಾ ಅವರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ನಲ್ಲಿ ಬರ್ಬೋದು. ಹಾಗೂ ಜಯಂತ್ ಯಾದವ್ ಅವರು ಉತ್ತಮ ಸ್ಪಿನ್ನರ್ ಕೂಡ. ಹಾಗೂ ಅನುಜ್ ರಾವತ್ ವಿಕೆಟ್ ಕೀಪರ್ ಬ್ಯಾಟರ್, ಅವರಿಗೂ ಕೂಡ ಅವಕಾಶ ಸಿಗುವಂಥದ್ದು ಚಾನ್ಸಸ್ ಇದೆ. ಹಾಗೆ ಉತ್ತಮವಾದ ಪಂದ್ಯನ ನಾವು ನೋಡುವ ಚಾನ್ಸಸ್ ಇದೆ ಇವತ್ತಿನ ಮ್ಯಾಚ್ನಲ್ಲಿ. ತುಂಬ ಒಳ್ಳೆಯ ಪ್ರದರ್ಶನ ಮೂಡಿಬರುತ್ತೆ ಎರಡು ತಂಡದಿಂದ ಕೂಡ. ಪಂಜಾಬ್ ಕಿಂಗ್ಸ್ ಅವರು ರನ್ನರ್ ಅಪ್ಸ್ ಬೇರೆ, ಹಾಗಾಗಿ ಅವರಿಂದ ಮೊದಲ ಗೇಮ್ ಅವರ ಗೆಲುವಿನತ್ತ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಪ್ಲೇಯಿಂಗ್ 11 ನಾನು ತಿಳಿಸಿದ್ದೀನಿ. ನಿಮ್ಮ ಪ್ಲೇಯಿಂಗ್ 11ನ ಕಮೆಂಟ್ ಬಾಕ್ಸ್ನ ಮೂಲಕ ನೀವು ತಿಳಿಸ್ಬೋದು. ಈ ಮ್ಯಾಚ್ನ ಎಂಜಾಯ್ ಮಾಡಿ ನೋಡಿ, ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.